ಬಡವ ಮತ್ತು ಶ್ರೀಮಂತ. ಒಂದು ಊರಿನಲ್ಲಿ ಇಬ್ಬರು ಸ್ನೇಹಿತರಿದ್ದರು. ಒಬ್ಬನು ಬಹಳ ಬಡವ ಆದರೆ ಪ್ರಾಮಾಣಿಕ. ಇನ್ನೊಬ್ಬನು ಶ್ರೀಮಂತ ಆದರೆ ಬಹಳ ದುರಾಸೆ ಇರುವವನು. ಬಡವನ ಹೆಸರು ರಾಮು, ಶ್ರೀಮಂತನ ಹೆಸರು ಸೋಮು. ಒಂದು ದಿನ ರಾಮು ಕಷ್ಟದಲ್ಲಿದ್ದಾಗ ಸೋಮು ಸಹಾಯ ಮಾಡಲು ನಿರಾಕರಿಸಿದನು. ಸೋಮು, ನನ್ನ ಸಂಪತ್ತು ನನಗಷ್ಟೇ ಸೇರಿದ್ದು, ನಿನಗೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು. ರಾಮು ದುಃಖದಿಂದ ಮನೆಗೆ ಹಿಂದಿರುಗಿದನು. ಅದೇ ದಿನ ರಾಮು ಹಳ್ಳಿಯ ಹೊರಗೆ ಹೋಗುತ್ತಿದ್ದಾಗ ಒಂದು ಪುರಾತನ ನಾಣ್ಯ ಸಿಕ್ಕಿತು. ಅದು ಸಾಮಾನ್ಯ ನಾಣ್ಯವಲ್ಲ, ಅದು ಅದೃಷ್ಟದ ನಾಣ್ಯವಾಗಿತ್ತು. ಆ ನಾಣ್ಯದಿಂದ ರಾಮು ಕಷ್ಟಪಟ್ಟು ಕೆಲಸ ಮಾಡಿ ಒಂದು ಸಣ್ಣ ವ್ಯಾಪಾರ ಪ್ರಾರಂಭಿಸಿದನು. ಅವನ ಪ್ರಾಮಾಣಿಕತೆ ಮತ್ತು ಪರಿಶ್ರಮದಿಂದ ವ್ಯಾಪಾರ ಬಹಳ ದೊಡ್ಡದಾಗಿ ಬೆಳೆಯಿತು. ಕೆಲವು ವರ್ಷಗಳ ನಂತರ ಸೋಮು ತನ್ನ ಎಲ್ಲಾ ಸಂಪತ್ತನ್ನು ಕಳೆದುಕೊಂಡನು. ಅವನು ವ್ಯಾಪಾರದಲ್ಲಿ ಭಾರೀ ನಷ್ಟ ಅನುಭವಿಸಿದ್ದನು. ಈಗ ಸೋಮು ಬಡವನಾಗಿದ್ದ, ಅವನಿಗೆ ತಿನ್ನಲು ಕೂಡ ಏನೂ ಇರಲಿಲ್ಲ. ಒಂದು ದಿನ ರಾಮು ಸೋಮುನನ್ನು ಭಿಕ್ಷೆ ಬೇಡುತ್ತಿರುವುದನ್ನು ನೋಡಿದನು. ರಾಮುಗೆ ಸೋಮು ಮೇಲೆ ದ್ವೇಷವಿರಲಿಲ್ಲ, ಬದಲಾಗಿ ಅವನು ಸೋಮುನಿಗೆ ಸಹಾಯ ಮಾಡಲು ನಿರ್ಧರಿಸಿದನು. ರಾಮು ಸೋಮುನಿಗೆ ಆಶ್ರಯ ಮತ್ತು ಕೆಲಸ ಕೊಟ್ಟನು. ಸೋಮು ರಾಮುನ ಪ್ರಾಮಾಣಿಕತೆ ಮತ್ತು ಉದಾರತೆಯನ್ನು ಕಂಡು ಆಶ್ಚರ್ಯಪಟ್ಟನು. ಅವನು ರಾಮುನ ಮುಂದೆ ಕೈಮುಗಿದು ತನ್ನ ತಪ್ಪಿಗೆ ಕ್ಷಮೆ ಕೇಳಿದನು. ರಾಮು, ನೀನು ಶ್ರೀಮಂತನಾಗಿದ್ದಾಗ ಸಹಾಯ ಮಾಡಲಿಲ್ಲ, ಆದರೆ ನನ್ನ ಅದೃಷ್ಟ ಪ್ರಾಮಾಣಿಕತೆಯಿಂದ ಬಂತು. ನಾನು ಎಂದಿಗೂ ಸಹಾಯ ಮಾಡಲು ಹಿಂಜರಿಯುವುದಿಲ್ಲ ಎಂದು ಹೇಳಿದನು. ನೀತಿ: ಸಂಪತ್ತಿಗಿಂತ ಪ್ರಾಮಾಣಿಕತೆ ಮತ್ತು ಉದಾರತೆ ಹೆಚ್ಚು ಶ್ರೇಷ್ಠ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದರೆ ಭಗವಂತ ನಮಗೆ ಎಂದಿಗೂ ಕೈಬಿಡುವುದಿಲ್ಲ.